ಕಡೆ ಸಾರಿಗೆ ನೌಕರರು ಕೂಡ ವಿವಿಧ ಬೇಡಿಕೆಗಳನ್ನ ಇಡ್ತಾ ಇದ್ದಾರೆ. ಸೊ ಆ ಕುರಿತು ಒಂದು ಸಭೆ ಇದೆ. ಬೆಳಗ್ಗೆ 11 ಗಂಟೆಗೆ ನಡೆಯಲಿರುವಂತಹ ಈ ಮೀಟಿಂಗ್ ನಲ್ಲಿ 4 ನಿಗಮಗಳ ಎಂಡಿಗಳ ನೇತೃತ್ವದಲ್ಲಿ ಸಭೆ. ಕೆಎಸ್ಆರ್ಟಿಸಿ ಕೇಂದ್ರ ಕಚೇರಿಯಲ್ಲಿ ಇಂದು ಮೀಟಿಂಗ್ ಇದೆ. ಜಂಟಿ ಕ್ರಿಯಾ ಸಮಿತಿಯೊಂದಿಗೆ ಮಾತುಕತೆಯನ್ನ ನಡೆಸಲಾಗುತ್ತೆ. ಪ್ರತಿ ಸಂಘಟನೆಯ ಪದಾಧಿಕಾರಿಗಳಿಬ್ಬರು ಭಾಗಿಯಾಗ್ತಾರೆ. ನೌಕರರ ವೇತನ ಪರಿಷ್ಕರಣೆ, ಬಾಕಿ ಇರುವ ಭತ್ಯೆ, ಹಲವು ಪ್ರಮುಖ ಅಂಶಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ. ನೋಡಿ, ಸಾರಿಗೆ ನೌಕರರ ಪರಿಸ್ಥಿತಿ ಅಂತೂ ಹೇಳತ್ತಿರೋದಾಗಿದೆ. ಪ್ರತಿ ಕಡೆ ನಾನು ಹೋದಾಗ ಆಫ್ ಕ್ಯಾಮ್ರಾ ಅವ್ರು ಹೇಳ್ತಾನೆ ಇರ್ತಾರೆ, ಏನಾದ್ರೂ ಮಾಡಿ, ಏನಾದ್ರೂ ಹೇಳಿ, ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಕ್ಕೆ ಹೇಳಿ ಸರ್ಕಾರಕ್ಕೆ, ನೀವೇನಾದ್ರೂ ಸ್ವಲ್ಪ ಬಿಸಿ ಮುಟ್ಟಿಸಿ ಅಂತ. ಯಾಕಂತಂದ್ರೆ ಪ್ರತಿಯೊಬ್ಬರು ಕೇಳ್ಕೊಳ್ಳೋದು ಒಂದೇ, ಒಂದು ಬಾಕಿ ಇರುವ ಭತ್ಯೆ, ಸಂಬಳಗಳನ್ನ ಸರಿಯಾಗಿ ಕೊಟ್ಟಿಲ್ಲ 3 ತಿಂಗಳಿಂದ ಕೆಲವರಿಗೆ, ಆಯ್ತಾ. ಮತ್ತೊಂದು ಕಡೆ 7ನೇ ವೇತನ ಬೇಕು ಅಂತ ಅವರ ಡಿಮ್ಯಾಂಡ್. ನೌಕರರ ವೇತನ ಪರಿಷ್ಕರಣೆ ಆಗಬೇಕು, ಬಾಕಿ ಇರುವ ಭತ್ಯೆ ಮತ್ತೆ ವಾಪಸ್ ಕೈ ಸೇರಬೇಕು. ಹೀಗೆ ಹಲವು ಪ್ರಮುಖ ಅಂಶಗಳ ಸಭೆಯಲ್ಲಿ ಚರ್ಚೆ ಮಾಡಿ ಸಾರಿಗೆ ನೌಕರರು ಸಭೆಯನ್ನ ಮಾಡ್ತಾರೆ. ಪ್ರತಿಭಟನೆ ಮಾಡೋದಕ್ಕೆ ತಯಾರಿಯನ್ನ ನಡೆಸ್ಕೊಳ್ತಾರಾ ಅಥವಾ ಮೊದಲಿಗೆ ಅರ್ಜಿ ಮುಖಾಂತರ, ಮನವಿ ಅರ್ಜಿ ಮುಖಾಂತರ ಹೋಗ್ತಾರಾ? ಅವೆಲ್ಲವನ್ನು ಕೂಡ ಇವತ್ತು ಕಾದ್ ನೋಡಬೇಕಾಗುತ್ತೆ. 4 ನಿಗಮಗಳ ಎಂಡಿಗಳ ನೇತೃತ್ವದಲ್ಲಿ ಸಭೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚರಣ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚರಣ್, ಈ ಸಭೆಯಲ್ಲಿ ಏನೆಲ್ಲ ಈ ಮಹತ್ವದ ಸಭೆಯಲ್ಲಿ ಏನೆಲ್ಲ ಅಂಶಗಳನ್ನ ಚರ್ಚೆ ಮಾಡಲಾಗುತ್ತೆ ಅನ್ನುವಂತ ಪ್ರಶ್ನೆ. ದಿವೇತ್, ಏನು ಪ್ರಮುಖವಾಗಿ ಸಾರಿಗೆ ನೌಕರರು ಈ ಹಿಂದೆ ಕೂಡ ಅನೇಕ ತಮ್ಮ ಬೇಡಿಕೆಗಳನ್ನ ಸಾರಿಗೆ ಇಲಾಖೆಗಳ ಮುಂದೆ ಇಡುಕೊಂಡು ಬರುವಂತಹ ಕೆಲಸವನ್ನ ಮಾಡಿದ್ರು. 4 ನಿಗಮದ ನೌಕರರೇನಿದ್ದಾರೆ ಈ ಹಿಂದೆ ಪ್ರತಿಭಟನೆಗಳನ್ನ ನಡೆಸುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಆದ್ರೆ ಒಂದಿಷ್ಟು ಅವರ ಬೇಡಿಕೆಗಳು ಈಡೇರಿಸುವಂತಹ ಕೆಲಸವನ್ನ ಸರ್ಕಾರ ಮಾಡಿತ್ತು. ಅದರ ಜೊತೆಗೆ ಅವರಿಗೆ ಒಂದಿಷ್ಟು ವೇತನಗಳೇನಿದೆ ಅದನ್ನ ಏರಿಕೆ ಮಾಡಬೇಕು, ವೇತನವನ್ನ ಪರಿಷ್ಕರಣೆ ಮಾಡಬೇಕು ಅನ್ನುವಂತಹ ಬೇಡಿಕೆಯನ್ನ ಇನ್ನೂ ಕೂಡ ಸರ್ಕಾರ ಈಡೇರಿಸಿಲ್ಲ. ಈ ನಿಟ್ಟಿನಲ್ಲಿ ಏನು ಸಾರಿಗೆ ನೌಕರರು ಮತ್ತೆ ಜಂಟಿ ಹೋರಾಟ ಸಮಿತಿಯ ಸದಸ್ಯರುಗಳು ಈ ಒಂದು ಹೋರಾಟವನ್ನು ನಡೆಸುವ ಬಗ್ಗೆ ಕೂಡ ಮಾತುಕತೆಯನ್ನು ನಡೆಸಿದ್ರು. ಈ ನಿಟ್ಟಿನಲ್ಲಿ ಇವತ್ತು ಸಾರಿಗೆ ನೌಕರರ ಮನವೊಲಿಸೋದಕ್ಕೆ ಅವರ ಜೊತೆಗೆ ಸಭೆಯನ್ನ ಕರೆಯುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಅಧಿಕಾರಿಗಳ ಜೊತೆಗೆ ಅಂತ ಹೇಳಿದ್ರೆ 4 ನಿಗಮದ ಅಧಿಕಾರಿಗಳೇನಿರ್ತಾರೆ, ಆಯುಕ್ತರುಗಳು, ಎಂಡಿಗಳು ಎಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ಅದರ ಜೊತೆಗೆ ಸಾರಿಗೆ ನಿಗಮದ ಎಲ್ಲಾ ನೌಕರರ ಸಂಘಟನೆಗಳಿಂದಾಗಿ ಅದರ ಪದಾಧಿಕಾರಿಗಳು ಕೂಡ ಅಲ್ಲಿ ಭಾಗಿಯಾಗ್ತಾರೆ. ಇವರ ಜೊತೆಗೆ ಇವತ್ತು ಚರ್ಚೆಗಳನ್ನ ಮಾಡುವಂತದ್ದು, ಒಂದಿಷ್ಟು ನೆಗೋಷಿಯೇಟ್ ಮಾಡುವಂತಹ ಬಗ್ಗೆ ಕೂಡ ಚರ್ಚೆಗಳಾಗತ್ತೆ. ಬದಲಾವಣೆ ಮಾಡಿಕೊಳ್ಳಿ, ನಿಮ್ಮ ಬೇಡಿಕೆಗಳೇನಿದೆ ಅದರಲ್ಲಿ ಚೂರು ಬದಲಾವಣೆ ಮಾಡಿಕೊಳ್ಳಿ ಅಂತ ಹೇಳಿ ಸಾರಿಗೆ ನಿಗಮದ ಅಧಿಕಾರಿಗಳು ಒಂದು ವಾದವನ್ನ ಮಾಡಿದ್ರೆ, ಈ ಭಾಗದಲ್ಲಿ ತಾವು ಯಾವುದೇ ರೀತಿಯಾದಂತಹ ಬದಲಾವಣೆಗಳನ್ನ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿ ನೌಕರರು ಕೂಡ ಪಟ್ಟು ಹಿಡಿದು ಕೊಡ್ತಿರುವಂತದ್ದು. ಈ ನಿಟ್ಟಿನಲ್ಲಿ ಇವತ್ತಿನ ಸಭೆಗಳಲ್ಲಿ ಒಂದಿಷ್ಟು ಚರ್ಚೆಗಳು ವೇತನ ಏರಿಕೆಯ ಬಗ್ಗೆ ಆಗಲಿದೆ. ಮತ್ತೆ ನೌಕರರಿಗೆ ಆಗ್ತಾ ಇರುವಂತಹ ಒಂದಿಷ್ಟು ಸಮಸ್ಯೆಗಳ ಬಗ್ಗೆ ಕೂಡ ಇವತ್ತು ಧ್ವನಿಯನ್ನ ಎತ್ತೋದಕ್ಕೆ ನೌಕರರ ಸಂಘಟನೆಯ ಪದಾಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಇವತ್ತಿನ ಸಭೆ ಆದ ಬಳಿಕ ಮತ್ತೆ ಸಚಿವರ ನೇತೃತ್ವದಲ್ಲಿ ಮತ್ತೊಂದು ಸಭೆಯನ್ನ ಕೂಡ ಮಾಡೋದಕ್ಕೆ ಸಿದ್ಧತೆಗಳು ನಡೀತಾ ಇರುವಂತದ್ದು. ದೀಪಿತ, ನೋಡಿ ಚರಣ್, ಪ್ರತಿ ಬಾರಿ ಕೂಡ ಈ ಹೋರಾಟ ಆಗ್ತಾನೆ ಇರುತ್ತೆ, ವರ್ಷಕ್ಕೆ 2-3 ಸಲ ಆಗ್ತಾನೆ ಇದೆ. ಇಷ್ಟಾದ್ರೂ ಕೂಡ ಸರ್ಕಾರಕ್ಕೆ ಏನು ಅನಿಸ್ತಾ ಇಲ್ವಾ ಇವ್ರಗಳ ಮೇಲೆ? ಯಾಕಂದ್ರೆ ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಬಾಕಿ ಭತ್ಯೆ ಬೇರೆ ಇದೆ. ಸೊ ಆದ್ರೂ ಒಂದ್ಸಲ ಹೋರಾಟ ಮಾಡಿದ್ರೆ ಎಷ್ಟು ಸಮಸ್ಯೆ ಆಗುತ್ತೆ ಪ್ರಯಾಣಿಕರಿಗೆ ಅನ್ನೋದು ನಿಮಗೆ ಗೊತ್ತಿದೆ. ಆದ್ರೂ ಯಾಕೆ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅನ್ನೋದೇ ಪ್ರಶ್ನೆ. ಚರಣ್, ಎಷ್ಟು ಪ್ರಮುಖವಾಗಿ ಒಂದು ಕಡೆಯಲ್ಲಿ ಸಾರಿಗೆ ನೌಕರರ ಹೋರಾಟ ಏನಿದೆ ಆ ಒಂದು ಹೋರಾಟವನ್ನ ಬೇರೆ ಬೇರೆ ತಂತ್ರಗಳನ್ನ ರೂಪಿಸಿಕೊಂಡು ಅವುಗಳನ್ನ ತಡೆಯುವ ಕೆಲಸವನ್ನ ಮಾತ್ರ ಸರ್ಕಾರ ಮಾಡಿದಂತೆ ಕಾಣಿಸ್ತಾ ಇದೆ. ನಾವು ಈ ಹಿಂದೆ ಗಮನಿಸಿದಂತೆ ಕೂಡ ಒಂದಿಷ್ಟು ಪ್ರತಿಭಟನೆಗಳಿಗೆ ಸಂಘಟನೆಗಳು ಕರೆಯನ್ನ ಕೊಟ್ಟಾಗ, ನೌಕರರು ಕರೆಯನ್ನ ಕೊಟ್ಟಂತಹ ಸಂದರ್ಭಗಳಲ್ಲಿ ಅವರ ಮೇಲೆ ಎಸ್ಮವನ್ನ ಜಾರಿ ಮಾಡುವಂತದ್ದಾಗಿರ್ಬೋದು, ಆ ಒಂದು ಪ್ರತಿಭಟನೆಯನ್ನ ಹತ್ತಿಕ್ಕುವಂತ ಕೆಲಸಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳುವಂತದ್ದಾಗಿರ್ಬೋದು. ಅದರ ಜೊತೆಗೆ ಒಂದಿಷ್ಟು ಸಾರ್ವಜನಿಕರು ಕೂಡ ಇದರ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದ್ರೂ ಕೂಡ ಯಾವುದೇ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಂಡಿರಲಿಲ್ಲ. ಈ ಹಿಂದೆ 1-2 ಪ್ರತಿಭಟನೆಗಳು ಆದ ಬಳಿಕ ಒಂದಿಷ್ಟು ಎಚ್ಚೆತ್ತುಕೊಂಡಿದ್ದಂತಹ ಸಾರಿಗೆ ನಿಗಮಗಳೇನಿದೆ ಅವರ ಬೇಡಿಕೆಯಲ್ಲಿ ಒಂದಿಷ್ಟು ಅಂಶಗಳನ್ನ ಮಾತ್ರ ಬೇಡಿಕೆ ಈಡೇರಿಸುವಂತಹ ಕೆಲಸವನ್ನ ಮಾಡಿದ್ದು. ಅದಕ್ಕೂ ಕೂಡ ಸುಮಾರು 1.5 ವರ್ಷದ ಕಾಲಾವಕಾಶವನ್ನ ಕೇಳಿತ್ತು. ಅದಾದ ಬಳಿಕ ಮತ್ತೆ ವೇತನದ ಪರಿಷ್ಕರಣೆ ಏನಿದೆ ಈ ಒಂದು ವಿಚಾರವಾಗಿ ಯಾವುದೇ ರೀತಿಯಾದಂತಹ ಚರ್ಚೆಗಳು ಸಭೆಗಳಲ್ಲಿ ಹೋದಾಗ ಅವುಗಳನ್ನ ಈಡೇರಿಸುವಂತದ್ದಾಗಿರ್ಬೋದು ಅಥವಾ ಅದರ ಬಗ್ಗೆ ಮಾತನಾಡುವಂತದ್ದಾಗಿರ್ಬೋದು ಎಲ್ಲೂ ಕೂಡ ಆಗಿರಲಿಲ್ಲ. ಹೀಗಾಗಿ ಇದೀಗ ಬರೀ ಆ ಒಂದು ಚರ್ಚೆಯನ್ನ ಮಾಡೋದಕ್ಕೆ, ಆ ಒಂದು ವಿಚಾರದ ಬಗ್ಗೆ ಧ್ವನಿಯನ್ನ ಎತ್ತೋದಕ್ಕೆ, ಅದರ ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಥ್ಯಾಂಕ್ ಯು ಚರಣ್, ನಿಮ್ಮೆಲ್ಲ ಮಾಹಿತಿಗಾಗಿ.